ನಾನು ಹೊರದೇಶಕ್ಕೆ ಹೋಗ್ತೀನಲ್ಲ, ಬಸವನಗುಡಿ, ಹನುಮಂತ ನಗರ, ತ್ಯಾಗರಾಜ ನಗರದಷ್ಟು ಜನ ವಿದೇಶದಲ್ಲಿ ಎಲ್ಲೂ ಕಂಪ್ಯೂಟರ್ ಇಂಜಿನಿಯರ್ಸ್ ಇಲ್ಲ, ಎಲ್ಲ ನಮ್ಮವ್ರೆ. ವೆರಿ ಇಂಟೆಲಿಜೆಂಟ್, ವೆರಿ ಇಂಟೆಲಿಜೆಂಟ್. ಅದೇನೋ ಗೊತ್ತಿಲ್ಲ, ಭಾಳ ಇಂಟೆಲಿಜೆಂಟ್ ರೀ. ಬಟ್ ನಮ್ಮ ದೇಶದಲ್ಲಿ ಕೆಲಸ ಮಾಡುವಾಗಲೇ ಪ್ರಾಬ್ಲಮ್. ಅಲ್ಲಿ ಭಾಳ ಇಂಟೆಲಿಜೆಂಟು. ಬೆಳಗ್ಗೆ 6 ಗಂಟೆಗೆ ಏನು ಅಂದರೆ ಆ ಪಿಕ್ಚರಲ್ಲಿ ತೋರಿಸ್ ನಿಜ, ನಾನು ರಸ್ತೆಯಲ್ಲೇ ಶೇವ್ ಮಾಡ್ಕೋತೀನಿ, ರಸ್ತೆಯಲ್ಲೇ ಟಿಫನ್ ಮಾಡ್ಕೋತೀನಿ. ಆಲ್ 5 days ಐ ವರ್ಕ್ ಹಾರ್ಡ್. ಇನ್ನು 2 ದಿವಸ ಪಾಪ ಇರೋದು, ಸ್ಯಾಟರ್ಡೇ ಸಂಡೇ ವೀಕೆಂಡ್ ಅಂತ. ಅವಾಗ ಬಿಡಿ, ಅವ್ರು ಫ್ರೀ ಇರೋದೇ ಇಲ್ಲ. ಒಳಗಡೆ ಬಟ್ಟೆ ಹೊರಗಡೆನ ಬಟ್ಟೆ ಎಲ್ಲ ಒಗಿಲೇಬೇಕು. ಅವರೇ ಬಟ್ಟೆ ಒಗಿಬೇಕು, ಅವರೇ ನೆಲ ಒರೆಸ್ಬೇಕು. ಇದು ಆಗಷ್ಟರಲ್ಲಿ ಸೋಮವಾರ ಬರ್ತದೆ, ತಿರ್ಗಾ ಕೆಲ್ಸಕ್ಕೆ ಹೋಗ್ಬೇಕು. ಏನು ಶ್ರದ್ಧೆಯಿಂದ ದುಡಿತಾರ್ರಿ. ಅದೇ ನಮ್ಮ ದೇಶದಲ್ಲಿದ್ದಾಗ 10:30ಗೆ ಆಫೀಸು ಅಂದರೆ 10:45ಗೆ ಮನೆ ಬಿಡೋದು. ಆಮೇಲೆ ಅಲ್ಲೋಗಿ ಟ್ರಾಫಿಕ್ ಜಾಮಲ್ಲಿ ಅಲ್ಲಿಗೆ ಹೋಗೋದೇ 11:30ಗೆ. ಆಮೇಲೆ ಅಲ್ಲಿಂದ ಕಾಫಿಗೆ ಹೋಗ್ಬಿಟ್ರೆ ಬರೋದೇ 1 ಗಂಟೆಗೆ. ಊಟ ರೆಡಿಯಾಗಿರ್ತದೆ, ತಿನ್ಬಿಟ್ಟು ಮಧ್ಯಾಹ್ನ ಸೈನ್ ಮಾಡಿ ಹೋದ್ರು, ಬಾಕಿಯವರು ಪುಸ್ತಕ ಓದ್ಕೊಂಡಿದ್ರು. ಆ ದೇಶದಲ್ಲಿ ದುಡ್ದಂಗೆ ನಮ್ಮ ದೇಶದಲ್ಲಿ ಏನಾದರೂ ನಮ್ಮ ಭಾರತೀಯರು ದುಡಿದ್ಬಿಟ್ರೆ ವರ್ಲ್ಡ್ಸ್ ನಂಬರ್ ಕಂಟ್ರಿ ಈಗಲೇ ಆಗೋಗ್ಬಿಡುತ್ತೆ. ಆದರೆ ನಾವು ಸ್ವಲ್ಪ ಲೇಟಾಗಿ ಆಗ್ತೀವಿ ಬಿಡಿ ಅಂತ. ಸ್ವಲ್ಪ ಲೇಟೇ, ನಾವೆಲ್ಲದರಲ್ಲೂ ಲೇಟೇನೆ. ನಾವೆಲ್ಲನೂ ಯೋಚನೆ ಮಾಡ್ಕೊಂಡು ಇಡಬೇಕಾಗುತ್ತೆ. ಹಂಗೆಲ್ಲ ಸುಮ್ಮನೆ ಡಿಸಿಷನ್ ತಗೋಬೇಡಿ. ಈಗ ಭಾಳ ಜನ ಗಂಡ ಹೆಂಡ್ತಿರು ಬಂದಿರ್ತಾರೆ, ನೋಡ್ಬಿಟ್ಟು ರಪ್ಪ ಅಂತ ಖುಷಿ ಪಟ್ಕೊಂಡ್ಬಿಡ್ಬೇಡಿ. ಅವ್ರು ಆವಾಗ ಜಗಳ ಆಡ್ತಾ ಇದ್ರೆ ಮಾತ್ರ ಗಂಡ ಹೆಂಡ್ತಿರು, ಇಲ್ಲಾಂದರೆ ಡೌಟ್ ಪಡಬೇಕಾಗುತ್ತೆ. ಸುಮ್ಮನೆ ನಗ್ತಾವ್ರೆ ಅಂದರೆ ಅಲ್ಲ ಅಂತ. ಈ ಥರ ನಮ್ಮ ದೇಶದಲ್ಲೇ ಬೇಕಾದಷ್ಟಿದೆ ನೋಡಿ. ಹುಡುಗರು ಎಷ್ಟು ಯಂಗ್ಸ್ಟರ್ಸ್ ಎಷ್ಟು ಚೆನ್ನಾಗಿದ್ದಾರೆ. ಏನೇ ಮಾತಾಡಿ, ಏನು ಮಾಡ್ತಿದ್ಯಾ ಅಣ್ಣ? MSc ಮುಗೀತಣ್ಣ. ವೆರಿ ಗುಡ್. ಏನು ಮಾಡ್ತಾ ಇದೆಯಾ? ಹೌದಾ ಮಾಸ್ಟರ್? ಆಮೇಲೆ ಅಮೆರಿಕಾಗೆ ಹೋಗಿ. ವೆರಿ ಗುಡ್. ಅಮೆರಿಕಾ, ವೆರಿ ಗುಡ್. ನೀನು? ನಂದು ಕಂಪ್ಯೂಟರ್ ಸೈನ್ಸ್. ಏನು ಎಲ್ಲೋ ಆಸ್ಟ್ರೇಲಿಯಾ ಹೋಗ್ತೀವಿ. ವೆರಿ ಗುಡ್. ಎಲ್ಲ ವಿದೇಶಕ್ಕೆ ಹೋಗ್ತಾರ್ರಿ. ವಿದೇಶಕ್ಕೆ ಹೋದ್ರೆ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಅವರು. 4 ತಿಂಗಳಾದ್ಮೇಲೆ ಮಾತಾಡ್ಸಿ ಅವ್ರನ್ನ. 40 ವರ್ಷದವ್ರು ಇಲ್ಲೇ ಎಷ್ಟೋ ಜನ ಬಂದಿದ್ದಾರೆ, ಅಮೆರಿಕಾದಲ್ಲಿರೋರು, ಆಸ್ಟ್ರೇಲಿಯಾ. ಅವರೆಲ್ಲ ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಈ 4 ತಿಂಗಳಲ್ಲಿ ಹೋಗಿರ್ತಾರಲ್ಲ, ಅವ್ರು ನೋಡ್ಬೇಕು ನೀವು. 4 ತಿಂಗಳು ಹೋಗಿ ಅಮೆರಿಕಾಗೆ 4 ತಿಂಗಳಾಗಿರ್ತದೆ. ಮಾತಾಡಿಸಿ ನಿಮ್ಮನ್ನ ಬಸವನಗುಡಿಯಲ್ಲಿ ರಿಯಲಿ ಐ ಡೋಂಟ್ ನೋ ಮೈ ಡ್ಯಾಡ್ ಟೋಲ್ಡ್ ಮಿ ನಾಟ್ ಅದು ಯಾಕೆ ಅಂತ ಗೊತ್ತಿಲ್ಲ ಅಂಕಲ್ ರಿಯಲಿ. ಅದೇ ನರಗಿರ ಎಳೆದು ಬಿಡ್ತಾರ ಮಾಸ್ಟರ್ ಅವರು. ಇಷ್ಟು ದೇಶಕ್ಕೆ ಹೋಗೋರೆ, ನಾನು ಹೋಗಿದ್ದೀನಿ, ನಮ್ಗೆ ಯಾರಿಗೂ ನರ ಹೇಳಿದಿಲ್ಲ, ನಾವು ಇವತ್ತು ಹಂಗೆ ಇದ್ದೀವಿ. ಇವ್ರು ಹೋಗಿರೋ 4 ತಿಂಗಳು ಅದು ಏನು ಇಲ್ಲಿ ದಾಡಿ ಅದೇನೋ ಗ್ರೌಂಡಿಂಗ್ ಮಾಡೋದಕ್ಕೆ ವೈರ್ ಹಾಕಿರ್ತಾರಲ್ಲ, ಹಂಗಿರ್ತದೆ. ಇನ್ನು ಆ ಚಡ್ಡಿ, ಆ ಕಡೆಗೆ ಪ್ಯಾಂಟ್ ಅಲ್ಲ, ಈ ಕಡೆಗೆ ಚಡ್ಡಿ ಅಲ್ಲ, ಆ ಕಡೆ ಇಂಡಿಯನ್ ಅಲ್ಲ, ಈ ಕಡೆ ಫಾರಿನರ್ ಅಲ್ಲ, ಮಧ್ಯದಲ್ಲಿ ನೇತಾಡ್ತಾ ಇರ್ತದೆ ಪಾಪ. ಆಮೇಲಂತೂ ಈಗ ಬಂದಿರೋ ಚಡ್ಡಿ ಅಂತೂ ಎಂಥ ಕೋಟಿ ಆದಷ್ಟು ನೋಡಿದ್ರು ಪಾಪ ಭಿಕ್ಷುಕ ಅನ್ಸುತ್ತೆ. 3 ತೂತು ಬೇರೆ ಇರ್ತದೆ ಅದ್ರೊಳಗೆ. ಆಮೇಲೆ ನೋಡಿ ಈಗಿನ ಮಕ್ಕಳೆಲ್ಲ ಡ್ಯಾನ್ಸು ಮಾಡಲ್ಲ. ಮುಂಚೆ ನೋಡಿ ಡಂಕ್ ಟಕ ಡಂಕ್. ಇವಾಗ ಯಾರು ಹಂಗೆ ಡ್ಯಾನ್ಸ್ ಮಾಡಲ್ಲ, ಸುಮ್ಮನೆ ಹಿಂಗೆ ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಅಂದರೆ ಚಡ್ಡಿ ಕಟ್ಟಿರೋದೇ ಇಲ್ಲಿಗೆ, ಜಾಸ್ತಿ ಹೊಡೆದ್ರೆ ಟಪಕ್ ಬಿದ್ದೋಯ್ತದೆ. ಅವ್ರಿಗೆ ಆ ಗ್ಯಾರಂಟಿ ಅಂತಿರ್ತಾರೆ. ಅವ್ರಿಗೆ ಡ್ಯಾನ್ಸ್ಗಿಂತ ಜಾಸ್ತಿ ಚಡ್ಡಿ ಬಗ್ಗೆ ಭಯ ಇರ್ತದೆ. ಯಾಕಂದರೆ ನಡಕ್ಕೆ ಕಟ್ಕೊಂಡಿರಲ್ಲ, ಅದು ಬೇರೆ ಕಡೆ ಕಟ್ಕೊಂಡಿರ್ತಾರೆ, ಅಲ್ಲಿ ಯಾವುದೂ ಗ್ರಿಪ್ ಇರಲ್ಲ. ಇದು ನಿಜವಾದ ವಿಷಯ ರೀ, ಏನು ಮಾಡೋಕ್ಕಾಗಲ್ಲ. ಮಾತಾಡ್ಸ್ತಾರೆ ನೋಡ್ಬೇಕು ನೀವು. ಏನು ಪ್ರಾಬ್ಲಮ್ಸ್ ಮೈ ಡ್ಯಾಡ್ ನಿಮ್ಮ ಡ್ಯಾಡ್ ಯಾರು ಅಮೆರಿಕಾದನೇ? ನಮ್ಮ ಡ್ಯಾಡ್ ಸೂರ್ಯನಾರಾಯಣ ಅಂಡ್ ಮೈ ಮಾದ ಪಾರ್ವತಿ. ಓ ಇವರೆಲ್ಲ ಇಲ್ಲೇ ಅವರೇ. ಇವನ ಹೆಸರು ಏನೋ ಇರ್ತದೆ, ಅಲ್ಲಿ ಹೋಗ್ತಾರೆ. ಸೀಡ್ ಅವನ್ ಅಂತಾರೆ. ಸೀಡ್ ನಿನ್ನ ಹೆಸರ? ಸೀಡ್ ಅಂದರೆ ಸಿದ್ದಪ್ಪ ಅಂತಿದ್ದನ್ನು ಸೀಡ್ ಮಾಡ್ಕೊಂಡ್ಬಿಟ್ಟಿರ್ತಾವ. ನಮಗೊಬ್ಬರು ಸಿಕ್ಕಿದ್ರು, ಓ ಚೇಮ್ನಿ ಅಂದರೆ ಏನು ಅಂದರೆ, ನಾನು ಯಾವುದೋ ಅಮೆರಿಕನ್ನು ಅಂತ ಓದೆ ಅವ್ರ ಮನೆಗೆ. ಚೇಮ್ನಿ ಅಂತ ಅವ್ರ ಹೆಸರು. ಮಿಸ್ಟರ್ ಚೇಮ್ ನನ್ನ ಹೆಸರು ಚೇಮ್ನಿ. ಯಾರು ಚೇಮ್ನಿ ಅಂತ ನೋಡಿದ್ರೆ ಚಾಮರಾಜನಗರದ ನಾಗರಾಜ ಅವ್ರ ಹೆಸರು. ಹಿಂಗೆ ವಿದೇಶಕ್ಕೆ ಹೋದರೆ ಬದಲಾಗೋಗ್ಬಿಡ್ತಾರೆ. ಯಾಕೆ ಬದಲಾಗ್ತೀರಿ? ನನಗನ್ಸುತ್ತೆ ಈ ರಾಯಲಿ ಪ್ರಾಬ್ಲಮ್ಸ್ ಈ ನಾಯಿ ಮೋರಿ ಒಳಗಡೆ ಸಿಕ್ಕಾಕೊಂಡ್ಬಿಡ್ತದಲ್ಲ, ಆ ಸೌಂಡ್ ಬರ್ತದೆ. ಇದು ಯಾಕೆ ಅಂತ ಕಾರಣ ಇದೆ. ಇಲ್ಲಿ ಅನ್ನ ಗಿನ್ನ ತಿನ್ಕೊಂಡು ಚೆನ್ನಾಗಿರ್ತಾರೆ, ರೊಟ್ಟಿ ಗಿಟ್ಟಿ ಅನ್ನ ತಿನ್ಕೊಂಡು ಚೆನ್ನಾಗಿರ್ತಾರೆ. ಅಲ್ಲಿ ಹೋಗಿ ಪಿಜ್ಜಾ ತಿಂದು ಹಿಂಗೆ ಆಗ್ಬಿಟ್ಟವ್ರ ಅಂತ. ಆ ಪಿಜ್ಜಾ ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ಇನ್ನು ಆ ಬರ್ಗರು ಗೋರ್ಮೆಂಟ್ ಬಸ್ದು ಸ್ಪಾಂಜ್ ಕಿತ್ಕೊಂಡು ತಿಂದಂಗಿದೆ. ಬಾಸ್ಕಾ. ನೀವು ಹೇಳ್ಬೋದು ಏನು ರುಚಿಯಾಗಿ ತಿಂತಾ ಇದ್ದೀವಿ, ಯಾಕೆ ಹಿಂಗೆ ಅಂದ್ಬಿಟ್ರಿ? ಅತ್ಯಂತ ರುಚಿಯಾದದ್ದು ಪ್ರಪಂಚದಲ್ಲಿ ಯಾವುದು ಅಂತ ನಾನು ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಅತ್ಯಂತ ರುಚಿಯಾದದ್ದು ಯಾವುದು ಅಂತಂದರೆ ಅದು ನಾನು ತಿಂದಿದ್ದೀನಿ, ನೀವು ತಿಂದಿದ್ದೀರಿ. ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡಿಗೆ, ಅದಕ್ಕಿಂತ ರುಚಿಯಾದ ಪ್ರಪಂಚದಲ್ಲಿ ಏನೂ ಇಲ್ಲ. ಎಸ್, ನಮ್ಮಲ್ಲೇ ಎಲ್ಲ ಇದೆ, ನಾವು ಭಾಳ ಹುಡ್ಕೊಂಡು ಹೋಗ್ತೀವಿ. ನೋಡಿ ಬೆಳಗ್ಗೆ ಟಿ ವಿನಲ್ಲಿ ಸ್ವಾಮಿಗಳು ಬಂದ್ಬಿಡ್ತಾರೆ, ಒಂದೊಂದು ಸ್ವಾಮಿ ಒಂದೊಂದು ಥರ ಮಾತಾಡ್ತಾರ್ರಿ, ನಮಗೆ ಗೊತ್ತೇ ಆಗಲ್ಲ. ಒಬ್ಬರು ಪೂರ್ವಕ್ಕೆ ನೋಡಬೇಡಿ ಅಂತಾರೆ, ಒಬ್ಬರು ಪಶ್ಚಿಮಕ್ಕೆ ಹೋಗಬೇಡಿ ಅಂತಾರೆ. ಇವ್ರು ಮಾತು ಕೇಳಿದ್ರೆ ಮನೆ ಬಿಟ್ಟು ಆಚೆನೇ ಹೋಗೋಂಗಿಲ್ಲ.
ಇನ್ನೊಬ್ರು ಇರೋ ಡಬ್ಬದ ಅಕ್ಕಿ ಎಲ್ಲ ಖಾಲಿ ಮಾಡಿಸ್ಬಿಡ್ತಾರೆ. ಇನ್ನೊಬ್ರು ಬರೀ ಗೌರ್ಮೆಂಟ್ ಬಸ್ ಏನಾದ್ರು ಕಾಂಟ್ರಾಕ್ಟ್ ತಗೊಂಡ್ರೆ ಅಥವಾ ಪ್ರೈವೇಟ್ ಬಸ್ ಓಲ್ವೋ ಬಸ್ ಕಾಂಟ್ರಾಕ್ಟ್ ತಗೊಂಡ್ರೆ ನೀವು ನೇರವಾಗಿ ತಿರುವಣ್ಣಾಮಲೆಗೆ ಹೋಗ್ಬಿಡಿ. ತಿರುವಣ್ಣಾಮಲೆಯಲ್ಲಿ ಏನೂ ತೊಂದರೆ ಇಲ್ಲ, ಅಲ್ಲಿ ಆರಾಮಾಗಿ ಹೋಗ್ಬಿಟ್ರೆ 11 ದಿವಸ ವ್ರತ ಇದ್ಬಿಟ್ಟು ನೀವು ಹೋಮ ಮಾಡಿಬಿಡಿ, ಏನೂ ತೊಂದರೆ ಇಲ್ಲ. ಅದಕ್ಕೆ ಮುಂದೆ ತಗೊಂಡೋಗಿ ಎಡಗೈ ಬಲಗೈ ಅಂತ ಅಲ್ಲಿ ಇಟ್ಕೋಬೇಡಿ. ಅಲ್ಲಿ ಹೋದಾಗ ದುಡ್ಡು ಕೊಟ್ಬಿಟ್ಟು ನೇರವಾಗಿ ಪೂಜೆ ಮಾಡಿಸಿ. ಅದು ಯಾಕೆ ಅಲ್ಲಿಗೆ ಕಳಿಸ್ತಿರೋ ಗೊತ್ತಿಲ್ಲ. ನಾನು ಹೇಳ್ತೀನಿ, ಯಾವ ದೇವಸ್ಥಾನಕ್ಕೆ ಹೋಗದೆ ಇದ್ರು ಪರವಾಗಿಲ್ಲ, ಯಾವ ತೀರ್ಥಯಾತ್ರೆ ಹೋಗದೆ ಇದ್ರು ಪರವಾಗಿಲ್ಲ, ಯಾವ ದೇವ್ರಿಗೆ ಅಗರಬತ್ತಿ ಹಚ್ಚದೆ ಹೋದ್ರು ನೀವೇನು ಯೋಚನೆ ಮಾಡಬೇಡಿ. ಮನೆಯಲ್ಲಿರೋ ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಇನ್ಯಾವುದೂ ಇಲ್ಲ. ಮೊದಲು ಅವ್ರನ್ನ ಪೂಜಿಸಿ, ಆಮೇಲೆ ಎಲ್ಲ ದೇವರು ಒಲಿತಾರೆ. ಅವ್ರನ್ನೇ ಪೂಜಿಸದೆ ಎಲ್ಲಿಗೋಗಿ ಏನು ಪ್ರಯೋಜನ? ಅದಕ್ಕೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲೂ ಅಂತಾರೆ. ಅದರಿಂದ ನಮ್ಮಲ್ಲೇ ಇದೆ, ಎಲ್ಲ ಇಲ್ಲೇ ಇದ್ದಾರೆ. ಹಾಗಾದ್ರೆ ಇದಕ್ಕೆಲ್ಲ ಸಾಲ್ವೇಷನ್ ಏನು? ಈ ವೃದ್ಧಾಶ್ರಮ ಇದಕ್ಕೆಲ್ಲ ಸಾಲ್ವೇಷನ್ ಕಂಡುಹಿಡಿದಿದ್ದೀನಿ ನಾನು ನಮ್ಮ ಕಾಮಿಡಿ ವರ್ಷನಲ್ಲಿ ಏನು ಅಂದರೆ, ನೋಡಿ, ಲೇಟೆಸ್ಟ್ ಆಗಿ ಬೇಕಾದಷ್ಟು ವಿಷಯಗಳು ಬಂದಿದೆ. ಒಂದು ಪ್ರಾಬ್ಲಮ್ ಏನಂದರೆ, ₹1 kg ಅಕ್ಕಿ ಕೊಡ್ತಾವ್ರಂತೆ. ಕೊಡ್ಲಿ, ಬಟ್ ನಮಗೆ ಇಲ್ಲಿ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗೈತೆ. ಅವನು ನಾನು ನಿನ್ಗೆ ಅನ್ನ ಹಾಕಿರೋದು ₹1 kg ಅಕ್ಕಿ ತಾನೆ ಬಿಡು ಅಂತಾರೆ. ಈಗ ಹಂಗಾಗ್ಬಿಟ್ಟಿದೆ. ಈಗ ನಿಜವಾಗ್ಲೂ ರೀ, ಭಾಳ ಒಳ್ಳೇದು, ಬಡವರಿಗೆಲ್ಲ ಸಿಗ್ತಾ ಇದೆ. ಬಟ್ ಏನು ಅಂದರೆ ಅಕ್ಕಿ ಬಗ್ಗೆನೇ ಡೌಟ್. ಇದು ₹1 ಎಷ್ಟೋ ಹೊಟ್ಟೆ ತುಂಬುತ್ತದೆ ತಾನೆ, ಸಂತೋಷ, ಬಡವರಿಗೆ ಸಿಗ್ತಾ ಇದೆ, ಖುಷಿ ಪಡೋಣ. ಯಾರ್ದೋ ಯಾವುದೋ ದುಡ್ಡು ಎಲ್ಲೋ ಹೋಗೋ ಬದಲು ಇಲ್ಲಿಗೆ ಬರ್ತಾ ಇದೆ, ಸಂತೋಷ ಪಡಿ, ತಗೊಳ್ಳಿ. ಅದಕ್ಕೆ ಯಾಕೆ ಎಗನ್ಸ್ಟಾಗಿ ಮಾತಾಡಬೇಕು? ಈ ₹1 kg ಅಕ್ಕಿ ಬಿಡಿ, ಆ ಕಡೆಗೆ ₹5 ಕೊಡಿ ಕಸಕ್ಕೆ. ಬ್ಯಾಂಗ್ಳೂರ್ ಫುಲ್ ಕ್ಲೀನ್ ಆಗಿರ್ತದ್ರಿ.